ದೇವದುರ್ಗ ತಾಲೂಕಿನಲ್ಲಿ ಮೆಣಸಿನಕಾಯಿ ಬಿತ್ತನೆ ಮಾಡಿದ ಬೆಳೆಗೆ ಇನ್ನೂ 2 ಅವಧಿಗೆ ನೀರು ಬೇಕಿದೆ. ಆದರೆ ನೀರಾವರಿ ಸಲಹಾ ಸಮಿತಿ ಖಡಾಖಂಡಿತವಾಗಿ ನೀರು ಬಿಡುವುದಿಲ್ಲ ಎಂದು ಹೇಳಿದೆ. ಇದರಿಂದ ರೈತರು ಆತಂಕಗೊಂಡಿದ್ದಾರೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಮರಿಲಿಂಗಪ್ಪ ಪಾಟೀಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 45,000 ಎಕರೆ ಪ್ರದೇಶದಲ್ಲಿ ಮೆಣಸಿನಕಾಯಿ ಬಿತ್ತನೆ ಮಾಡಲಾಗಿದೆ. ಅದರಲ್ಲೂ ದೇವದುರ್ಗ ತಾಲೂಕಿನಲ್ಲಿ ಹೆಚ್ಚು ಬಿತ್ತನೆ ಮಾಡಲಾಗಿದೆ. ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಈ ಬೆಳೆಗಳಿಗೆ ನೀರು ಬೇಕಾಗಿದ್ದು, ನೀರಾವರಿ ಸಮಿತಿಯ ಅಧಿಕಾರಿಗಳು ರೈತರ ಹಿತದ ವಿರುದ್ಧವಾಗಿ ವರ್ತಿಸುತ್ತಿದ್ದಾರೆ. ನೀರಾವರಿ ಸಮಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ತಮ್ಮ ನಿರ್ಧಾರವನ್ನು ಕೈಬಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ರಾಯಚೂರು ರಸ್ತೆಯ ವಾಲ್ಮೀಕಿ ವೃತ್ತದಲ್ಲಿ ಎಲ್ಲಾ ಸಂಘಟನೆ ಮತ್ತು ರೈತರು ಸೇರಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ರೈತರು ಬೆಳೆದಿದ್ದಾರೆ, ಕೈ ಬಂದದ್ದು ಬಾಯಿ ಬರದಂತೆ ಮಾಡಬೇಡ್ರಿ. ಈಗಾಗಲೇ ಒಂದೊಂದು ಸಸಿಗೂ ₹2 ಇಂದ ₹2.20 ರೊಕ್ಕ ಕೊಟ್ಟು ನಾಟಿ ಮಾಡಿದ್ದಾರೆ. ಆ ಕಾರಣದಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಪ್ರತಿ ದಿನಕ್ಕೆ 10,000 ಕ್ಯೂಸೆಕ್ಸ್ದಂತೆ ಫೆಬ್ರವರಿವರೆಗೆ ನೀರು ಬಿಟ್ಟರೆ 9 TMC ಇಂದ 10 TMC ನೀರು ಹೋಗ್ತವೆ. ಆ ಕಾರಣದಿಂದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರೇ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇನ್ನು ನಮ್ಮ ಫೆಬ್ರವರಿ 15ನೇ ತಾರೀಕು ನೀರು ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಬಾಬು ಗೌರಂಪೇಟೆ, ತಿಮ್ಮನಗೌಡ, ಬಸವರಾಜ್ ಹಿರೇಮಠ್, ರಮೇಶ್ ಸಿಪತ್ಗೆರ, ಸೂಗರೆಡ್ಡಿ, ಹನುಮಂತರಾಯ್, ಮಲ್ಲೇಶ್ ನಾಯಕ್, ಮಾರುತಿ ತಳವಾರದೊಡ್ಡಿ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.